ನಮಸ್ಕಾರ ವೀಕ್ಷಕರೇ, ನೀನಾದೇನಾ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ವಿಕ್ರಮ್ ಬಂದಿಲ್ಲ ಅಂತ ಹೇಳಿ ತುಂಬಾ ವೇದ ಟೆನ್ಷನ್ನಲ್ಲಿ ಇರ್ತಾಳೆ. ಆಗ ದೇವಕಿ ಹೇಳ್ತಾಳೆ, ನೋಡಿ ದೊಡ್ಡವರೇ, ಇಷ್ಟೊತ್ತು ಕಾದಿದ್ದೀರಾ, ಇನ್ನೂ ಕಾದರೆ ಅದಕ್ಕೆ ಅರ್ಥನೇ ಇರಲ್ಲ. ನೀವು ನಿಮ್ಮ ತೀರ್ಮಾನವನ್ನು ಕೊಡಿ, ಇವರು ಇದನ್ನು ಪಾಲಿಸಲೇಬೇಕು ಅಂತ ಹೇಳಿದಾಗ ಪಂಚಾಯತಿಯವರು ಹೇಳ್ತಾರೆ, ನೋಡಮ್ಮ ವೇದ, ಇಷ್ಟೊತ್ತು ನಾವು ನಿಮಗೋಸ್ಕರ ಕಾದಿದ್ದೀವಿ. ಆದರೆ ಈಗ ನಾವು ಇನ್ಮೇಲೆ ಕಾಯೋದಕ್ಕೆ ಆಗಲ್ಲ, ಯಾಕೆಂದರೆ ನಮಗೂ ಕೂಡ ಕೆಲಸಗಳಿರ್ತವೆ. ನಾನೀಗ ಹೇಳೋದು ಏನಂತ ಹೇಳಿದ್ರೆ, ನೀವು ಈ ಊರನ್ನ ಮನೇನ ಬಿಟ್ಟು ಹೋಗಲೇಬೇಕು ವೇದ ಅಂತ ಹೇಳ್ತಾರೆ. ಆಗ ವೇದ ಪಾಪ ಹೇಳ್ತಾಳೆ, ದೇವಕಿ, ಹೇಗಾದರೂ ಮಾಡಿ ನಮ್ಮ ಮನೇನ ನಮಗೆ ಉಳಿಸ್ಕೊಡು, ಈ ಸಂದರ್ಭದಲ್ಲಿ ನಮ್ಮನ್ನು ಹೇಗಾದರೂ ಪಾರು ಮಾಡು, ನೀನು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ತೀವಿ ಅಂತ ವೇದ ಹೇಳ್ತಾಳೆ. ಆಗ ದೇವಕಿಗೆ ತುಂಬ ಖುಷಿ ಆಗುತ್ತೆ. ಆಗ ದೇವಕಿ ಪಂಚಾಯತಿ ಅವ್ರ ಹತ್ರ ಹೇಳ್ತಾಳೆ, ದೊಡ್ಡವರೇ, ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿ, ನಾನು ಇವ್ರ ಜೊತೆ ಮಾತಾಡಿಕೊಂಡು ಬರ್ತೀನಿ ಅಂತ ಹೇಳಿ, ಕರ್ಮದವಳೆ, ನನ್ನ ಗಂಡನ ಅಣ್ಣನ ಎಲ್ಲರೂ ನನ್ನ ಜೊತೆ ಬನ್ನಿ ಅಂತ ಹೇಳಿ ನಾಲ್ಕು ಜನನೂ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಆಗ ವೇದವ್ರ ಮನೆಯವ್ರ ಹತ್ರ ಹೇಳ್ತಾಳೆ, ನೀವು ಈ ಮನೇನ ಬರೆದು ಕೊಡಲೇಬೇಕು, ನೀವೆಲ್ಲರೂ ಕೂಡ ಮನೆಗೆ ಪತ್ರಕ್ಕೆ ಸೈನ್ ಹಾಕಲೇಬೇಕು ಅಂತ ಹೇಳಿ ಸೈನ್ ಹಾಕಿಸ್ಕೊತಾಳೆ. ನಿಮಗೆ ನನ್ನಿಂದ ಯಾವುದೇ ಸಮಸ್ಯೆ ಈಗ ಆಗೋಲ್ಲ ಅಂತ ಅಂದ್ಬಿಟ್ಟು ದೇವಕಿ ಹೇಳ್ತಾಳೆ, ನೀವು ಕೂಡ ಇದೇ ಮನೆಯಲ್ಲಿ ಇರ್ಬೋದು, ತಿಂಗಳಿಗೆ 8,000 ಬಾಡಿಗೆ ಕೊಟ್ಕೊಂಡು ನೀವು ಇದೇ ಮನೆಯಲ್ಲಿ ಇರಿ, ಅಗ್ರಿಮೆಂಟ್ನು ಮಾಡಿಕೊಂಡು ನೀವು ಇದೇ ಮನೆಯಲ್ಲೇ ಇರಿ ಅಂತ ಹೇಳಿ ಹೊರಗಡೆ ಬರ್ತಾರೆ. ಆಗ ದೇವಕಿ ಹೇಳ್ತಾಳೆ ಪಂಚಾಯತಿ ಅವ್ರ ಹತ್ರ, ದೊಡ್ಡವರೇ, ಇವರು ಇದೇ ಮನೆಯಲ್ಲಿ ಇರಲಿ, ನಂದೇನು ಅಭ್ಯಂತರವಿಲ್ಲ ಅಂತ ಆದರೆ ನಾನು ಹೇಳೋದನ್ನ ಕೇಳ್ಕೊಂಡು ಇರಬೇಕು ಅಂತ ಹೇಳಿದಾಗ ಆಗ ಪಂಚಾಯತಿಯವರು, ಆಯಿತು ಸರಿ ಅಮ್ಮ, ಇದೊಂದು ಅವಕಾಶ ಕೊಡೋಣ ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ವಿಕ್ರಮ್ ಗಾಡಿಯಲ್ಲಿ ಬರ್ತಾ ಇರ್ತಾನೆ. ಆಗ ರೌಡಿಗಳು ವಿಕ್ರಮ್ ಅಡ್ಡ ಹಾಕಿಕೊಂಡು ವಿಕ್ರಮ್ ಜೊತೆ ಫೈಟ್ ಮಾಡ್ತಾರೆ. ವಿಕ್ರಮ್ ಕೂಡ ರೌಡಿಗಳಿಗೆ ಸರಿಯಾಗಿ ಹೊಡೆದು ವೇದ ಮನೆಗೆ ಆತುರದಿಂದ ಬರ್ತಾನೆ. ಆಗ ಬೇತಾಳ ಅಂತ ಕರೆದಾಗ ವೇದ ಹೊರಗಡೆ ಬಂದು, ಇವಾಗ ಯಾಕೆ ಬಂದೆ, ನೀನು ಇಷ್ಟೊಂದು ಕಟುಕ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಇಷ್ಟೊಂದು ಕಟುಕ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನೀನು ಸಹಾಯ ಮಾಡು ಅಂತ ನಾನು ಕೇಳ್ಕೊತಾನೆ ಇರಲಿಲ್ಲ. ನಾನು ಅಷ್ಟೊಂದು ಕೇಳ್ಕೊಂಡ್ರೂ ಸಹಿತ ನಿನ್ನ ಮನಸ್ಸು ಕರಗಲೇ ಇಲ್ವಲ್ಲ, ನನ್ನ ನಂಬಿಸಿ ನನ್ನ ಕುತ್ತಿಗೆ ಕುಯ್ದುಬಿಟ್ಟಲ್ಲ, ಇನ್ನೇನು ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ನಂಬುವಂಥ ಮಾತೇ ಇಲ್ಲ ಅಂತ ವೇದ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ವಿಕ್ರಮ್ಗೆ. ಆಗ ವೇದ ಹೇಳ್ತಾಳೆ, ನಿನ್ನನ್ನು ನಿಮ್ಮ ಅಮ್ಮ ಯಾಕೆ ಬಿಟ್ಟು ಹೋದ್ರು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ನೀನು ಈ ರೀತಿ ಅಂತ ಹೇಳಿ ನಿಮ್ಮ ಅಮ್ಮಂಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ, ಅದಕ್ಕೆ ಬಿಟ್ಟೋಗಿರೋದು. ನಿನ್ನನ್ನು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಜೊತೆ ಇರ್ತಿದ್ರೋ ಏನೋ ಅಲ್ವಾ, ಯಾವ ತಾಯಿ ತಾನೇ ಮಕ್ಕಳನ್ನ ಹಿಂಗೆಲ್ಲ ಬಿಟ್ಟು ಹೋಗ್ತಾರೆ. ನಿನಗೆ ಯಾವ ತಂದೆ ತಾಯಿ ಬೆಲೆನೂ ಗೊತ್ತಿದ್ರೆ ನೀನು ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ತುಂಬಾ ಬೇಜಾರಾಗುತ್ತೆ. ವೇದ ಅಮ್ಮನ ವಿಷಯ ಮಾತಾಡಿದಾಗ ವಿಕ್ರಮ್ಗೆ ಹಾಗೆ ಕೋಪನೂ ಕೂಡ ಬರುತ್ತೆ. ನೋಡು ವೇದ, ಯಾವುದೇ ಕಾರಣಕ್ಕೂ ನೀನು ನಮ್ಮ ಅಮ್ಮನ ವಿಷಯ ಮಾತಾಡಬೇಡ, ನನಗಿದು ಕೋಪ ಬರುತ್ತೆ ಅಂತ ಹೇಳಿದಾಗ ಆಗ ವೇದ, ಏನೋ ಮಾಡ್ತೀಯಾ, ನಾನು ಹೇಳಿದ್ದು ಏನು ತಪ್ಪಿದೆ, ಯಾವ ತಪ್ಪು ಇಲ್ಲ, ನೀನು ಒಳ್ಳೆಯನಾಗಿದ್ದರೆ ನಿಮ್ಮ ಅಮ್ಮ ಯಾಕೆ ಬಿಟ್ಟು ಹೋಗೋರು. ವಿಕ್ರಮ್ ಸುಮ್ಮನಾಗ್ತಾನೆ. ಆಗ ಈ ಕಡೆ ದಾಮೋದರ್ ಶಕುಂತಲಾ ಮನೆಗೆ ಬರ್ತಾನೆ. ಮನೆಗೆ ಬಂದು ಕಾಲಿಂಗ್ ಬೆಲ್ ಮಾಡಿದಾಗ ಶಕುಂತಲಾ ಬಂದು ಡೋರ್ನ ಓಪನ್ ಮಾಡ್ತಾಳೆ. ಡೋರ್ನ ಓಪನ್ ಮಾಡಿ ದಾಮೋದರನ್ನ ನೋಡಿ ತುಂಬಾ ಶಾಕ್ ಆಗ್ತಾಳೆ, ಭಯದಿಂದ ಬೆರ್ತಾ ಇರ್ತಾಳೆ. ಆವಾಗ ದಾಮೋದರ್ ಕೇಳ್ತಾನೆ, ಯಾಕೆ ಶಕುಂತಲಾ, ಗಾಬರಿ ಆಗ್ತಾ ಇದೆಯಾ, ಭಯ ಆಗ್ತಾ ಇದೆಯಾ ಅಂತಾರೆ. ಅವತ್ತು ನಿನ್ನನ್ನು ಫಾಲೋ ಮಾಡಿದಾಗ ನಾನು ಕಣ್ ತಪ್ಪಿಸಿ ಹೋದೆ, ಆದರೆ ಈ ದಾಮೋದರ್ ಏನು ಅಂತ ಹೇಳಿ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನಿರುವ ಜಾಗವನ್ನು ಕಂಡುಹಿಡಿಯುವುದು ನನಗೆ ಅಷ್ಟೊಂದು ಕಷ್ಟ ಅಂತ ಅಂದ್ಕೊಂಡಿದೀಯಾ, ಇವಾಗ ಹೇಗೆ ಅನ್ನಿಸ್ತಾ ಇದೆ, ತುಂಬ ಭಯ ಆಗ್ತಾ ಇದೆಯಾ, ಜೀವ ಬಾಯಿಗೆ ಬಂದಂಗೆ ಆಗ್ತಾ ಇದೆಯಾ. ಆಗ ಶಕುಂತಲಾ ಹೇಳ್ತಾಳೆ, ಯಾಕೆ ನಾನು ಯಾಕೆ ಭಯ ಪಡಬೇಕು, ತಪ್ಪು ಮಾಡಿದ್ದು ನೀನೇ ಇಷ್ಟೊಂದು ಧೈರ್ಯವಾಗಿರಬೇಕಾದ್ರೆ ನಾನು ಯಾಕೆ ಏನೂ ತಪ್ಪು ಮಾಡ್ದಲೇ ಇರೋ ನಾನು ಯಾಕೆ ಭಯ ಪಡಬೇಕು ಅಂತ ಹೇಳಿದಾಗ ದಾಮೋದರ್, ನೀನು ಯಾಕೆ ಈ ಊರಿಗೆ ಬಂದೆ, ಮತ್ತೆ ಬಂದಿದೆಯಾ, ಈ ಊರಿನ ಸವಾಸವೇ ಬೇಡ ಅಂತ ಹೋದವಳು ಮತ್ತೆ ಯಾಕೆ ಬಂದಿದ್ದೀಯಾ ಅಂತ ಕೇಳಿದಾಗ ಶಕುಂತಲಾ ಅಂದ್ಕೊತಾಳೆ, ಯಾವುದೇ ಕಾರಣಕ್ಕೂ ಇವನಿಗೆ ನನ್ನ ಮಗ ವಿಶ್ವ ಪೊಲೀಸ್ ಅಂತ ಅನ್ನೋದು ಗೊತ್ತಾಗಬಾರ್ದು, ನನ್ನ ಮಕ್ಕಳು ವಿಷಯ ಗೊತ್ತಾದರೆ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿಬಿಡ್ತಾನೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ವಿಷಯನ ಬಿಟ್ಟು ಕೊಡಲೇಬಾರ್ದು ಅಂತ ಅಂದ್ಕೊತಾ ಇರ್ತಾಳೆ. ಮನಸ್ಸಿನಲ್ಲೇ ಅಂದ್ಕೊಂಡು ಹೇಳ್ತಾಳೆ, ಯಾಕೆ ನಾನೆಲ್ಲಾದರೂ ಇರ್ತೀನಿ, ಅದನ್ನೆಲ್ಲ ಕಟ್ಕೊಂಡು ನೀನೇನು ಮಾಡ್ತೀಯ ಅಂತ ಕೇಳಿದಾಗ ದಾಮೋದರ್ ಹೇಳ್ತಾನೆ, ನೀನು ಯಾಕೆ ಬಂದಿದ್ದೆ ಇಲ್ಲಿಗೆ ಅಂತ ನನಗೆ ಗೊತ್ತು, ನಿನ್ನ ಮಗನ ಪೊಲೀಸ್ ಮಾಡಿ ಅವನ ಮೂಲಕ ನನ್ನ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತ ತಾನೇ ಈ ಊರಿಗೆ ಬಂದಿದ್ದೀಯಾ ಅಲ್ವಾ ಅಂತ ಹೇಳಿದಾಗ ಶಕುಂತಲಾ ತುಂಬಾ ಶಾಕ್ ಆಗ್ತಾಳೆ. ಅಯ್ಯೋ ದೇವ್ರೇ, ನಾನು ಇವನಿಗೆ ನನ್ನ ಮಕ್ಕಳು ವಿಷಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡ್ರೆ ಇವನಿಗೆ ನನ್ನ ಮಕ್ಕಳು ವಿಷಯ ಎಲ್ಲ ಗೊತ್ತಾಯಿತೆ, ಈಗ ಏನು ಮಾಡಲಿ ನಾನು ದೇವ್ರೇ ಅಂತ ದೇವ್ರನ್ನ ನೆನೆಸ್ಕೊತಾ ಇರ್ತಾಳೆ. ಆವಾಗ ದಾಮೋದರ್ ಹೇಳ್ತಾನೆ, ಯಾಕೆ ತುಂಬಾ ಬೆವರ್ತಾ ಇದೆಯಾ, ಇವನಿಗೆ ಈ ವಿಷಯ ಯಾಕೆ ಗೊತ್ತಾಯಿತು ಅಂತ ಅಂದ್ಕೊಂಡ, ನನಗೆ ಎಲ್ಲ ವಿಷಯನೂ ಗೊತ್ತು, ಅದಿರಲಿ ನಿನಗೆ 2 ಮಕ್ಕಳು ಹೇಗೆ, ಒಬ್ಬ ವಿಶ್ವ ಇರೋದು ಗೊತ್ತಿತ್ತು, ಇನ್ನೊಬ್ಬ ಹುಡುಗಿ ಇದ್ಲಲ್ಲ ಅವಳು ನಿನ್ನ ಮಗಳ ಅಂತ, ನಿನಗೆ 2 ಮಕ್ಕಳ ಹಾಗೆ ಅಂತ ದಾಮೋದರ್ ಕೇಳಿದಾಗ ಶಕುಂತಲೆಗೆ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ನೋಡು, ಇಲ್ಲಿಂದ ಹೋದರೆ ಸರಿ, ಇಲ್ಲಾಂದರೆ ನನ್ನ ಮಗನಿಗೆ ಈ ವಿಷಯ ಎಲ್ಲ ಗೊತ್ತಾದರೆ ಅವನು ಸುಮ್ಮನೆ ಇರೋದಿಲ್ಲ, ಇದರಿಂದ ನಿನಗೆ ಸಮಸ್ಯೆ, ಸುಮ್ಮನೆ ಇಲ್ಲಿಂದ ಹೋಗು ಅಂತ ಹೇಳಿ ಶಕುಂತಲಾ ಕೂಗಾಡ್ತಾಳೆ.
ನಂತರ ದಾಮೋದರ್ ಹೇಳ್ತಾನೆ, ನಾನಿಲ್ಲಿಂದ ಹೊರಡ್ತೀನಿ, ಆದರೆ ನಾನಿಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನಿನಗೆ ಒಂದು ಎಚ್ಚರಿಕೆ ಕೊಟ್ಟು ಹೋಗ್ತೀನಿ. ಈ ಎಚ್ಚರಿಕೆನ ನೀನು ಪಾಲಿಸ್ತಿದ್ರೆ ಸರಿ ಇರಲ್ಲ. ನಿನ್ನ ಜೀವಕ್ಕೂ ನಿನ್ನ ಮಕ್ಳ ಜೀವಕ್ಕೂ ಆಪತ್ತು ಅಂತ ಹೇಳಿದಾಗ ಶಕುಂತಲೆಗೆ ತುಂಬಾ ಶಾಕ್ ಆಗುತ್ತೆ. ನಂತರ ದಾಮೋದರ್ ಹೇಳ್ತಾನೆ, ನಿನಗೆ ಇನ್ನೂ 2 ದಿನ ಟೈಮ್ ಕೊಡ್ತೀನಿ. ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಊರಿಂದ ಹೋದರೆ ಸರಿ. ನನಗೆ ನಿನ್ನ ಮಗನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸುವುದು ಯಾವುದು ಕಷ್ಟ ಏನಲ್ಲ. ಆದರೆ ನಿನಗೆ ಎಲ್ಲಿಂದ ಬಿಟ್ಟು ಹೋಗ್ತೀಯಾ, ಇಲ್ಲ ಅಂದರೆ ನಿನ್ನ ಜೀವಕ್ಕೆ ಆಪತ್ತು ತಂದ್ಕೊತೀಯಾ, ಅದು ನಿನಗೆ ಬಿಟ್ಟಿದ್ದು. ಯೋಚನೆ ಮಾಡಿ ಯಾವುದಕ್ಕೂ ನಿರ್ಧಾರ ತಗೋ ಅಂತ ಹೇಳಿ ದಾಮೋದರ್ ಅಲ್ಲಿಂದ ಹೊರಡ್ತಾನೆ. ಇದರಿಂದ ಶಕುಂತಲ ತುಂಬಾ ಗಾಬರಿಯಲ್ಲಿ ಇರ್ತಾಳೆ. ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.